ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಏನು ಹೇಳು ಹೇಳು ಹಾಯ್ ಎಲ್ರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನೋಡಿ, ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ನಿಕಟ್ ಈಗ ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ ದಿಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿದ್ದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ದಿವಸ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಇಷ್ಟು ದಿವಸ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಹೇಗೆ ನನಗೆ ಸಪೋರ್ಟ್ ಕೊಟ್ಟು ಎಲ್ಲರೂ ಪ್ರೀತಿಯಿಂದ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರು, ಇನ್ನು ಮುಂದೆನೂ ಹಾಗೆ ನನ್ನ ವೀಡಿಯೋಸು ಬ್ಲಾಗ್ಸ್ ಎಲ್ಲ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಗೈಸ್. ಹಾಗೆ ಏನು ಗೈಸ್ ಇಲ್ಲಿ ನೋಡಿ, ಇವನು ಕಿತಾಪತಿ ಇಲ್ಲಿದ್ದಾನೆ ನೋಡಿ, ಕಿತಾಪತಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಏನು ಮಾಡ್ದ? ಇಲ್ಲಿದ್ದಾನೆ ನೋಡಿ ನನ್ನ ಮಗ. ಇವಳು ನೋಡಿ, ಇವಳು ನನ್ನ ಮಗಳು ಗೈಸ್. ನಾನು ಇಷ್ಟು ದಿನ ಏನಕ್ಕೆ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್ ಇಲ್ಲಿ ನೋಡಿ ಗೈಸ್, ಇವ್ನು ಮಾಡೋದು ಇಲ್ಲಿದೇನಲ್ಲ ಇವನು ಏಕಳ ಲಕ್ಕಿ ನೋಡಿ. ಇವ್ರ ಅಕ್ಕ ನಗ್ತಾಳೆ, ಇವ್ನು ಮಾಡ್ತಾನೆ. ಏನು ಮಾಡೋದು ಇನ್ಮೇಲೆ ನಾನು ಕಂಟಿನ್ಯೂ ಬ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅನ್ಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ನಿಮಗೆಲ್ಲ ಕೇಳ್ತೀನಿ ಗೈಸ್. ಲಾಸ್ಟ್ ಟೈಮ್ ಬ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು, ನನ್ನ ಮಗಳು ಚಿಕ್ಕಳಿದ್ಲು, ಇವಾಗ ನೋಡಿ ಎಲ್ಲ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಆಲ್ರೆಡಿ 3 years ಇವಳಿಗೆ. ಆವಾಗ ನಾನು ಲಾಸ್ಟ್ ಟೈಮ್ ಬ್ಲಾಗ್ಸ್ ಮಾಡ್ತಿದ್ದೆಲ್ಲ ಆವಾಗ ಇವಳಿಗೆ 1.5 year ಇತ್ತು. 1.5 yearಗೆ 1 year ಇತ್ತು ಅಷ್ಟೇ ಇವಳಿಗೆ. ಇವಾಗ ನೋಡಿ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, 3 years. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೆ ಇವಾಗ ನೆಕ್ಸ್ಟ್ 3rd ಬೇಬಿ ಆಯಿತು. ನನ್ನ ಮಗ ಇವಾಗ ತೋರಿಸಿದ್ನಲ್ಲ, ನನ್ನ ಮಗ ಇಲ್ಲಿದ್ದಾನೆ ನೋಡಿ. ಇಲ್ಲಿ ನೋಡಿ, ಇವ್ನು ಮಾಡ್ತಾ ಇರೋದು, ಇವ್ನು ಮಾಡೋದು ಒಂದೊಂದಲ್ಲ ಗೈಸ್, ಬರೀ ಇಂಥದೇ ಎಲ್ಲ ಕಡೆ ಸುಮ್ಮನೆ ಹೋಗ್ತಾ ಇರ್ತಾನೆ. ಇಲ್ಲಿ ನೋಡಿ ಗೈಸ್, ಮಾಡ್ತಾ ಇರೋದು ಕಿತಾಪತಿ ಮಾಡೋದು. ಯಪ್ಪ, ಇವಾಗೂ ಅಷ್ಟೇ ಬ್ಲಾಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಅವನು. ಇಲ್ಲಿ ಆಟ ಆಡೋಕ್ಕೆ ಬಿಟ್ಕೊಂಡ್ಬಿಟ್ಟು ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ಬಾರು ಇಲ್ಲಿ ಲಕ್ಕಿ, ಲಕ್ಕಿ ಬಾ ಇಲ್ಲಿ ಬಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬಾ ಇಲ್ಲಿ ಲಕ್ಕಿ. ನೋಡಿ, ಇವರು ಕೆಳಗಡೆ ಹೋಗೋಕ್ಕಾಗಲೇ ಯಾಕೆ ಬರಲ್ಲ, ಇದಿಲ್ಲ ಕೆಳಗಡೆ ಹೋಗಕ್ಕೆ ನೋಡ್ತಾ ಇದ್ದಾನೆ. ಓಡಿ ತಗೋ. A few moments later. ಇಷ್ಟು ದಿನ ಹೇಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಹಾಗೆ ಸಪೋರ್ಟ್ ಮಾಡ್ತೀರಿ. ಇಷ್ಟು ದಿವಸ ನನ್ನ ಮಗಳು ನಿಮಗೆ ಕಾಣಿಸ್ತಿದ್ಲು. ಇನ್ಮೇಲೆ ನನ್ನ ಮಗಳು ಎಲ್ಲರೂ ನೋಡ್ಬೋದು ಇವನ್ನ ನನ್ನ ಬ್ಲಾಗ್ಸಲ್ಲಿ. ಟೆರೆಸ್ ಮೇಲೆ ಬಂದಿದ್ದೀವಿ ಗೈಸ್, ಅದಕ್ಕೆ ಓಡ್ತಾ ಇದ್ದಾನೆ ಹಂಗೆ. ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಇವನು ಓಡ್ತಾ ಇದ್ದಾನೆ ನೋಡಿ ಗೈಸ್. ಗೈಸ್ ಇವನೇ ನನ್ನ ಮಗ. ಆ್ಯಕ್ಚುಲಿ ನಾನು ಇಷ್ಟು ದಿವಸ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಅಂದರೆ ನೋಡಿ, ಇವನು ನನ್ನ ಮಗ. ಹಾಯ್ ವರ್ಡ್. ನೋಡಿ ಬಾರಿ ಬಾರಿ ಬಾರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಕಳ ನೋಡಿ, ಕಳ ನೋಡಿ, ಕಳ ಹಂಗೆ ಆಡ್ಬಾರ್ದು. ಬಾರಮ್ಮ ಬೇಸಿ. ಇವಳು ನೋಡಿ, ಇವಳು ಕಿತಾಪತಿ. ಇವಳು ನೋಡಿ, ಇಲ್ಲಿ ನೀರು ಹಿಡಿತಿರೋ. ಟೆರೆಸ್ ಮೇಲೆ ಬಂದರೆ ಮುಗಿತು, ಏನಾದರೂ ಮಾಡ್ತಿರ್ತಾರೆ. ಇನ್ನು ಅವರಿಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ, ಬರ್ತಾರೆ ಇವಾಗ ಅಪ್ಪನ ಜೊತೆ. ಅಷ್ಟರೊಳಗೆ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಈ ಕಳ್ಳ ಬಿಡ್ತಾನೆ ಇಲ್ಲ ಗೈಸ್. ಓಹ್ ಗೈಸ್, ಲಾಸ್ಟ್ಲಿ ಫೈನಲಿ ನಾನು ಹೇಳೋದೇನಂದ್ರೆ, ಪ್ಲೀಸ್ ಇಷ್ಟು ದಿನ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರು ಈಗೂ ಹಾಗೆ ನಂಗೆ ಸಪೋರ್ಟ್ ಮಾಡಿ.
ನಿಯರ್ಲಿ ಇವಾಗ 10K ಸಬ್ಸ್ಕ್ರೈಬರ್ಸ್ ಇದ್ದಾರೆ. 10K ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು 500 ಸಬ್ಸ್ಕ್ರೈಬರ್ಸ್ ಬೇಕು. ಹಾಗೆ ಗೈಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಮೇಲಿದ್ದ ನಾನು ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಹೇಗೆ ಪ್ರೀತಿಯಿಂದ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ತಿದ್ರು, ಇನ್ನು ಮುಂದೆನೂ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಗೈಸ್. ಇವನು ನನ್ನ ಥರ್ಡ್ ಬೇಬಿ. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ ಲ್ಯಾಟ್ರಿ ಬಾಯ್ ಬೇಬಿ. ಫಸ್ಟು ನನಗೆ ಇಬ್ಬರು ಹೆಣ್ಮಕ್ಳು. ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ ಅನಿಸುತ್ತೆ. ನಮ್ಮ ಚಿನ್ನಿಮಾನ ಜಾನುಮಾನ್. ಇಲ್ಲಿ ನೋಡಿ ಜಾನುಮ ಏನು ಮಾಡ್ತಿದ್ದಾಳೆ ಅಂತ. ಇವ್ನು ನೋಡಿ ಗೈಸ್, ಯಪ್ಪ ಎಷ್ಟು ತರಲೆ ಆಗ್ಬಿಟ್ಟಿದ್ದಾನೆ ಅಂದರೆ ಇವನು. ಇಡು ಹೋಗು, ಇಲ್ವಾ ಹುಷಾರಾಗಿ ನೋಡ್ಕೋಬೇಕು ಗೈಸ್, ಬಿಟ್ಟರೆ ಹಂಗೆ ಓಡ್ತಿರ್ತಾನೆ ಗೈಸ್. ನಂದು ಮದುವೆ ಆಗಿಬಿಟ್ಟು 5 ಇಯರ್ಸ್ ಆಯಿತು. ಇವ್ನು ನೋಡಿ ಗೈಸ್ ಇವ್ನು ಮಾಡೋದು. 5 ಇಯರ್ಸ್ ಆಯಿತು. ನನಗೆ 3 ಜನ ಮಕ್ಕಳು. ನನ್ನ ಹುಡ್ಬಿ ಬಂದು, ನನ್ನ ಹುಡ್ಬಿ ಹೆಸರು ನೀಲಕಂಠ ಅಂತ. ಅವರು ಬೆಂಗಳೂರಲ್ಲಿದ್ದಾರೆ ಗೈಸ್. ನಾನು ಪ್ರಾಪರ್ ಬಂದು ದಾವಣಗೆರೆ, ಅಂದರೆ ನಮ್ಮ ಅಮ್ಮನ ಮನೆ ಇರೋದು ದಾವಣಗೆರೆ ಹತ್ರ ಕುಂದವಾಡ ಅಂತ. ಸೊ ಇವಾಗ ನನಗೆ ಮದುವೆ ಮಾಡಿಕೊಟ್ಟಿರೋದು ವಿಜಯನಗರ ಡಿಸ್ಟಿಕ್ಕು, ಹರಪನಹಳ್ಳಿ ತಾಲೂಕು ಹತ್ರ ಒಂದು ಹಳ್ಳಿ. ಅದು ಹೆಸರು ಮಜ್ಜಿಗೆರೆ ಅಂತ. ನನಗೇನು ಪ್ರಾಬ್ಲಮ್ ಇಲ್ಲ, ಹೇಳ್ತೀನಿ, ಪರವಾಗಿಲ್ಲ. ಓಕೆ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸೇ ಅಲ್ವಾ, ಸೊ ಹಂಗಾಗಿ ಹೇಳ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಇದ್ದೀವಿ ಗೈಸ್. ಮದುವೆ ಆಯಿತು ಊರಲ್ಲಿ. ಮದುವೆ ಆದಾಗಿಂದ ಬೆಂಗಳೂರಲ್ಲಿದ್ದೀವಿ. ಹಬ್ಬಗಳು ಏನಾದರೂ ಇದ್ದಾಗ ಊರಿಗೆಲ್ಲ ಬರ್ತೀವಿ. ನನ್ನ ಹುಡ್ಬಿ ಮಕ್ಕಳು ಎಲ್ಲರೂ ಊರಿಗೆ ಬಂದುಬಿಟ್ಟು ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ. ಇವಾಗ ನಾನು ಸದ್ಯಕ್ಕೆ ಇಲ್ಲಿ ದಾವಣಗೆರೆಯಲ್ಲಿದ್ದೀನಿ, ಅಂದರೆ ನಮ್ಮಮ್ಮ ಮನೇಲಿದ್ದೀನಿ, ಅಪ್ಪ ಅಮ್ಮನ ಮನೇಲಿ. ಏನಕ್ಕೆ ಅಂದರೆ ನಾನು ಡೆಲಿವರಿಗೆ ಬಂದಿದ್ದೆ ಗೈಸ್. ಥರ್ಡ್ ಬೇಬಿ ಅನ್ನಲ್ಲ, ಇಲ್ಲಿದೆ ನೋಡಿ ನನ್ನ ಮಗ. ಲೈಕ್ ಇವ ಯಾರೇ ಇಲ್ಲ ಗೈಸ್, ಬಿಟ್ಟರೆ ಹೋಗ್ತಾ ಇರ್ತಾನೆ ಕೆಳಗೆ ಗೈಸ್. ಮೇಲೆ ಬಿಡಲಿಲ್ಲ ಗೈಸ್, ನಾನು ಕೆಳಗಡೆ ಬಂದ್ಬಿಟ್ಟೆ. ಓಕೆ, ವೆಲ್ಕಮ್ ಬ್ಯಾಕ್. ಹಾಗೆ ಏನು ಹೇಳ್ತೈತೆ, ಮದುವೆ ಆಗಿಬಿಟ್ಟು 6 ಇಯರ್ಸ್ ಆಗಕ್ಕೆ ಬಂದಿದೆ. 5 ಇಯರ್ಸ್ ಆಗಿದೆ ಇವಾಗ ಗೈಸ್. ಇವ್ನು ಬಿಡಲೇ ಇಲ್ಲ ಗೈಸ್, ಮೇಲೆ ಸುಮ್ಮನೆ ಕೆಳಗಡೆ ಬರ್ತಾಯಿದ್ದ, ನಾನು ಕರ್ಕೊಂಡು ಬಂದುಬಿಟ್ಟೆ. ಹಾಗೆ ನಂದು ಮದುವೆ ಆಗಿಬಿಟ್ಟು 5 ಇಯರ್ಸ್ ಆಗಿದೆ ಗೈಸ್. ಇವಾಗ ನಾವು ಊರಲ್ಲೂ ಇರ್ತೀವಿ, ಏನಾದ್ರು ಫಂಕ್ಷನ್ಸ್ ಇದ್ದಾಗ ಎಲ್ಲರೂ ಇದ್ದಾಗ ಊರಿಗೆ ಬರ್ತೀವಿ ಗೈಸ್. ಇನ್ನು ಮುಂದೆ ನನ್ನ ಮಗಳನ್ನ ನೋಡ್ತಾ ಇದ್ರಿ ಬ್ಲಾಗ್ಸಲ್ಲಿ, ಓಲ್ಡ್ ಬ್ಲಾಗ್ಸ್ನ ನೋಡ್ಕೊಳ್ಳೋರಿಗೆಲ್ಲ ಗೊತ್ತಿರುತ್ತೆ. ನನ್ನ ಮಗಳನ್ನ ನೋಡ್ತಾ ಇದ್ರಿ. ಇನ್ಮೇಲೆ ಇವನೊಬ್ಬನು ಹಾಳಾಗಿದ್ದಾನೆ ನನ್ನ ಮಗನೂ ಇನ್ಮೇಲೆ ನೋಡ್ತೀರಾ. ಪ್ಲೀಸ್ ಇಷ್ಟು ದಿವಸ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ಇನ್ನು ಮುಂದೆನೂ ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡಿ ನನ್ನ ಮಗ ಫೋನ್ ತೊಗೊಳಕ್ಕೆ ಬಂದುಬಿಟ್ಟಿದ್ದಾನೆ. ಓಕೆ ನೋಡಿ, ನನ್ನ ಮಗಳು ಬಂದು ಕೆಳಗಡೆ ಹೋಗಿದ್ದಾಳೆ ಹತ್ಕೊಂಡು, ಮಮ್ಮಿ ಎಲ್ಲ ಹೋಗಿದೆ ಅಂತ ಬಂದು. ಇವಾಗ ಇವನು ಈ ಥರ ಮಾಡ್ತಿದ್ದಾನೆ ಪ್ಲೀಸ್. ನೋಡಿ ಇಬ್ಬರು ಇಟ್ಕೊಂಡು ಬ್ಲಾಗ್ಸ್ ಮಾಡಬೇಕು. ಅಯ್ಯೋ ದೇವ್ರೆ, ಇರಲಿ ಪರವಾಗಿಲ್ಲ. ಮತ್ತು ಪ್ಲೀಸ್ ಗೈಸ್, ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ದೆ, ಮುಂದೆ ಹಾಗೆ ಸಪೋರ್ಟ್ ಮಾಡಿ. ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ದೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೈಸ್ ಆಲ್ರೆಡಿ 10K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ನಿಯರಲ್ಲಿದ್ದೀನಿ. ನಾನು 400 ಸಮಥಿಂಗ್ ಬೇಕು ಸಬ್ಸ್ಕ್ರೈಬರ್ಸ್. ಪ್ಲೀಸ್ ಎಲ್ಲರೂ ಹೆಲ್ಪ್ ಮಾಡಿ ಗೈಸ್, ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ನ ಹಾಕೋಣ, ಕಂಟೆಂಟ್ ಇರುವಂಥ ವೀಡಿಯೋಸ್ನೇ ಮಾಡೋಣ ಅನ್ಕೊಂಡಿದ್ದೀನಿ ಗೈಸ್. ನಾನು ಜಾಸ್ತಿ ಬ್ಲಾಗ್ಸು, ಡೈಲಿ ನಮ್ಮ ಮನೇಲಿ ಯಾವ ಥರ ಇರುತ್ತೆ ರೊಟೀನ್ ಅಂತ ನೋಡಿ. ಹೆಂಗ್ ಮಾಡ್ತಿದ್ದೆ ನಮ್ಮ ಇವನು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಎಲ್ಲರೂ ಥ್ಯಾಂಕ್ ಯು. ಇದು ಆಕ್ಚುಲಿ ಚೆನ್ನಾಗಿ. ಓಕೆ ಗೈಸ್, ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡಿದ್ರು ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ. ಇದ್ಬಿಟ್ಟು ಏನೂ ಕೇಳಲ್ಲ ನಿಮಗೆ. ಇನ್ನು ಮುಂದೆ ಹೀಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಡೈಲಿ ರೊಟೀನ್ ಹೇಗಿರುತ್ತೆ ಹಾಗೆ ನಮ್ಮದು ಬೇಬೀಸ್ ಜೊತೆ ನಾನು ಹೇಗಿರ್ತೀನಿ ಡೈಲಿ ರೊಟೀನ್ ಅಪ್ಲೋಡ್ ಮಾಡ್ತೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು, ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ಸ್.